ನಮಸ್ತೆ. ನಿನ್ನೆ ವಿಡಿಯೋದಲ್ಲಿ ನಾನು ಗ್ರೋ ಬ್ಯಾಗಿಂದ ಸ್ವಲ್ಪ ವೇಸ್ಟೆಲ್ಲ ತೆಗೆದಿದ್ದೆ, ಉದ್ದುದ್ದ ಇರೋದು ಅಂತ ತೋರಿಸಿದ್ದೆ ನೋಡಿ. ಇವಾಗ ಇದನ್ನು ಸೇರಿಸಿ ನಾನು ಟಬ್ಗಳಿಗೆ ಯಾವ ಥರ ರಿಪಾರ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದಿದ್ದರೆ ವಿಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ, ಇಲ್ಲಿ ಟಬ್ ಇಟ್ಟಿದ್ದೀನಿ ನಾನು. ಟಬ್ಬಿಗೆ 2 ಹೋಲ್ ಮಾಡ್ಕೊಂಡಿದ್ದೀನಿ. ಹೋಲ್ ಮಾಡ್ಕೊಂಡು ಆ ಹೋಲ್ ಮೇಲೆ ನಾವೇನಾದ್ರು ಒಂದು ಇಡಬೇಕು. ಪಾಟ್ ಹೊಡೆದಿರೋ ಪಾಟ್ ಪೀಸು ಅಥವಾ ಕಲ್ಲಿದ್ದರೆ ಕಲ್ಲು. ತೆಂಗಿನ ನಾರು ಇಡಬೇಡಿ, ಯಾಕೆಂದರೆ ತೆಂಗಿನ ನಾರು ನಿಧಾನವಾಗಿ ಮಣ್ಣಾಗ್ಬಿಡುತ್ತೆ. ಇದು ನಾವು ತರಕಾರಿ ಹಾಕಿ ಸುಮಾರು 6 ತಿಂಗಳು 3 ತಿಂಗಳು ಮೇಲೆ ಇರುತ್ತಲ್ಲ, ಆವಾಗ ಅದು ತೆಂಗಿನ ನಾರು ಕರ್ಗೋಗಿ ಮತ್ತು ನೀರು ಸೋರೋ ಚಾನ್ಸ್ ಇರುತ್ತೆ. ಅದ್ರ ಮೇಲೆ ನೀವು ಏನಾದ್ರು ಇಲ್ಲ ದೀಪಗಳು ಇರುತ್ತೆ, ಹಳೇದು ದೀಪಾವಳಿ ತಂದಿರೋದು, ಆ ಥರ ಇಟ್ಕೊಂಬಿಟ್ಟು ಅದ್ರ ಮೇಲೆ ತೆಂಗಿನ ನಾರಿಟ್ಟು ನೀವು ರಿಪಾರ್ಟ್ ಮಾಡ್ಬೋದು. ನೋಡಿ, ಈ ಥರ ದೊಡ್ಡದಾಗಿ ಆಪೋಸಿಟ್ ಆ ಕಡೆ ಒಂದು ಈ ಕಡೆ ಒಂದು 2 ಹೋಲ್ ಮಾಡಿದ್ದೀನಿ ನಾನು. ಯಾಕೆಂದರೆ ಇದು ಸೈಡ್ ಹೋಲ್ ಮಾಡಲ್ಲ ನಾನು, ಟಬ್ಬುಗಳಿಗೆ ಮಾತ್ರ ದೊಡ್ಡದಾಗಿ ಮಾಡಿಬಿಡ್ತೀನಿ ಹೋಲು, ಬ್ಲಾಕ್ ಆಗಬಾರ್ದು ಆ ಥರ. ಯಾಕೆಂದರೆ ತರಕಾರಿ ಹಾಕೋವಾಗ ನಾವು ಅವಾಗ ರಿಪಾರ್ಟ್ ಮಾಡ್ತಾ ಇರ್ತೀವಲ್ವ, ಆವಾಗ ಹೋಲ್ ಬ್ಲಾಕ್ ಆದರೂ ನಾವು ಮತ್ತೆ ಕ್ಲೀನ್ ಮಾಡ್ಕೋಬೋದು. ಇವಾಗ ಅದ್ರ ಮೇಲೆ ನಾನು ಇಟ್ಟೆ ನೋಡಿ. ಆ ಥರ ಒಂದು ಏನಾದ್ರು ಹೊಡೆದಿರೋ ಪೀಸ್ಗಳು ಇರುತ್ತಲ್ಲ, ಅವನ್ನ ಬಿಸಾಕಬೇಡಿ. ಅವು ಪೀಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈ ಥರ ರಿಪಾರ್ಟ್ ಮಾಡೋವಾಗ ಅದಕ್ಕೆ ಇಡಕ್ಕೆ ಬರುತ್ತೆ, ಹೋಲ್ಗೆ ಇಡಕ್ಕೆ ಬರುತ್ತೆ. ಚಿಕ್ಕ ಪಾಟ್ ನರ್ಸರಿ ಪಾಟಲ್ಲಿ ಕಟಿಂಗ್ ಬೇಕಾದ್ರೆ ನೀವು ತೆಂಗಿನ ನಾರು ಹಾಕಿ ಅಥವಾ ಬಟ್ಟೆ ಹಾಕಿ ಇಡ್ಬೋದು. ಈ ದೊಡ್ಡ ಕಲ್ಲ ನೀವು ಏನಾದ್ರು ಇಡಲೇಬೇಕು, ಗಟ್ಟಿ ಪದಾರ್ಥ, ಮಣ್ಣಲ್ಲಿ ಕರಗದೇ ಇರೋದು. ಇವಾಗ ನೋಡಿ, ಅದು ಬಾಳೆದೆಲ್ಲ ತೆಗೆದಿದ್ವಲ್ಲ, ಉದ್ದುದ್ದ ಇತ್ತಲ್ವ, ಇವಾಗ ಈ ಥರ ಪೀಸ್ ಮಾಡಿ ಹಾಕ್ತಾಯಿದ್ದೀವಿ. ಈ ಥರ ಪೀಸ್ ಮಾಡಿ ಯಾವುದೇ ಗಿಡ ಆಗಲಿ ಬಳ್ಳಿ ಆಗಲಿ ನಾವೆಷ್ಟು ಚಿಕ್ಕದಾಗಿ ಮಾಡ್ತೀವೋ ಅಷ್ಟು ಬೇಗ ಅದು ಡಿಕಂಪೋಸ್ಟ್ ಆಗುತ್ತೆ, ಗೊಬ್ಬರ ಆಗುತ್ತೆ. ನಾವು ತುಂಬ ದೊಡ್ಡದಾಗಿ ಹಾಕಿದ್ರೆ ಆಗಲ್ಲ. ನೋಡಿ, ಇದು ಬದನೆಕಾಯಿ ಹುಳ ಬಂದುಬಿಟ್ಟಿತ್ತು, ಹಣ್ಣಾಗಿ ಹೋಗಿತ್ತು ಗಿಡದಲ್ಲೇ. ಅದರಿಂದ ಅದನ್ನು ಅದರೊಳಗೆ ಹಾಕ್ಬಿಟ್ಟೆ ನಾನು. ಆ ಕೆಳಗೆ ಹಾಕಿರೋದ್ರಿಂದ ಅವೇನು ಬೀಜ ಸಸಿಗಳೇನು ಬರಲ್ಲ. ತುಂಬ ಲಾಸ್ಟಲ್ಲಿ ಹಾಕಿದ್ದಾವಲ್ಲ, ಒಂದು ಇಂಚೆ ಮಣ್ಣು ಹಾಕಿರೋದು ನಾನು ಕೆಳಗಡೆ. ಅದಾದಮೇಲೆ ಈ ಥರ ಬಾಳೆದು ಎಲ್ಲ ವೇಸ್ಟು ಕಟ್ ಮಾಡಿ ಹಾಕಿದ್ದೀವಿ. ಕಟ್ ಮಾಡಿ ಹಾಕ್ಬಿಟ್ಟು ಇನ್ನೊಂಚೂರು ಮೇಲೆ ಸ್ವಲ್ಪ ಮಣ್ಣು ಹಾಕ್ತೀವಿ. ಈ ಥರ ಸ್ವಲ್ಪ ವೇಸ್ಟ್ ಮೇಲೆ ಮಣ್ಣು ಹಾಕೋದ್ರಿಂದ ಬೇಗ ಕೊಳೆಯುತ್ತೆ, ಮಣ್ಣು ಬೇಗ ಕೊಳೆಸುತ್ತೆ. ನೀರು ಬಿದ್ದಂಗೆಲ್ಲ ಅದು ಬೇಗ ಕೊಳೆಯುತ್ತೆ. ಇದು ಜಾಸ್ತಿ ವೇಸ್ಟ್ ಹಾಕೇ ಮಾಡ್ತಾಯಿದ್ದೀನಿ ನಾನು, ಯಾಕೆಂದರೆ ಇದರಲ್ಲಿ ತರಕಾರಿ ಬೀಜ ಇಟ್ಕೊಳ್ಳೋಣಂತ. ಇಷ್ಟು ದೊಡ್ಡ ಟಬ್ಬಲ್ಲಿ ನೀವು 3 ಬೆಂಡೆ ಇಡ್ಬೋದು, ಅಥವಾ 3 ಬದನೆಕಾಯಿ ಇಡ್ಬೋದು, 3 ಟೊಮೊಟೊ ಗಿಡ ಇರ್ಬೋದು, ಇಲ್ಲ ಹೀರೆಕಾಯಿ ಆದರೆ 1 ಇಟ್ಕೋಬೋದು, ಹಾಗಲಕಾಯಿ 1 ಇಟ್ಕೋಬೋದು, ಸೋರೆಕಾಯಿ 1 ಇಟ್ಕೋಬೋದು. ದೊಡ್ಡ ಬಳ್ಳಿಗಳಾದರೆ ಒಂದೊಂದು, ಚಪ್ರದವರೆಕಾಯಿ ಕೂಡ 1 ಅಥವಾ 2 ಇಟ್ಕೋಬೋದು. ಈ ಥರ ದೊಡ್ಡ ಟಬ್ಬು ₹100 ಇದು. ತುಂಬ ದಿನ ಬಾಳಿಕೆ ಬರುತ್ತೆ, ಅಗಲವಾಗಿರುತ್ತೆ. ರಿಪಾರ್ಟ್ ಮಾಡೋಕ್ಕೂ ಈಜಿ, ನಮಗೆ ಪಾಟ್ಗಳಿಗೆ ಕಸ ಬೆಳೆದಾಗ ಕ್ಲೀನ್ ಮಾಡೋಕ್ಕೂ ಈಜಿ. ನಾನು ಈ ಥರದ್ವೇ ಒಂದು 10 ಇದ್ದಾವೆ ನನ್ನ ಹತ್ರ. ಹಳೇದು 6 ಇದ್ದಿದ್ದು, ಅದಾದಮೇಲೆ ಒಂದು 4 ತರಿಸ್ಕೊಂಡಿದ್ದೀನಿ. ಅದಕ್ಕೆ ಇವು ತರಕಾರಿಗೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಇವಾಗ ಮತ್ತೆ ನಾನು ವೇಸ್ಟ್ ಗಾರ್ಡನಲ್ಲಿ ಕಿತ್ತಿರ್ತೀವಲ್ಲ, ಅದನ್ನು ಹಾಕಿ ಮತ್ತೆ ಮೇಲೆ ಮಣ್ಣು ಹಾಕ್ತಾಯಿದ್ದೀನಿ. ಲೇಯರ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಈ ನಡುವೆ ಕಿಚನ್ ವೇಸ್ಟು ತೆಗೆದಿರಲಿಲ್ವ, ಹೇಳಿದ್ದೀನಿ ಇನ್ಮೇಲೆ ಎತ್ತಿಡಿ ಅಂತ. ನೋಡಿ, ಇದು ಸ್ವಲ್ಪ ಮಣ್ಣು ಉಳಿದಿತ್ತು ರಿಪಾರ್ಟ್ ಮಾಡೋವಾಗ. ಅದು ನಾನು ಗಿಡಗಳು ಕ್ಲೀನ್ ಮಾಡ್ಬೇಕಾದ್ರೆ ಒಡೆದಿರೋ ಪಾಟೆಲ್ಲ ತೆಗೆದಿರ್ತೀನಲ್ಲ, ಅಂಥ ಪಾಟಗಳು ಮಣ್ಣು ಇದು ಉಂಡುಂಡೆ ಇದೆ. ಆಮೇಲೆ ಜಾಸ್ತಿ ಮಣ್ಣಿರೋದು, ಗಿಡ ಇಲ್ಲದೆ ಇರೋ ಪಾಟಿನ ಮಣ್ಣೆಲ್ಲ ಇದಕ್ಕೆ ಹಾಕಿದ್ದೀನಿ. ಇವಾಗ ಒಂದು ಟಬ್ಬಲ್ಲಿ ಮಣ್ಣು ಕಲಿಸ್ಕೊತಾ ಇದ್ದೀವಿ. ನಾವು ವೇಸ್ಟ್ ಹಾಕಿ ಒಂದು ಕಡೆ ಸೈಡಿಗೆ ಇಟ್ಟಿದ್ದೀವಿ. ಇವಾಗ ಇದರಲ್ಲಿ ಇನ್ನೊಂದು ಟಬ್ಬಲ್ಲಿ ಇದು ಮಣ್ಣು ಕಲಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಟಬ್ಬು. ನಾವು ಚಿಕ್ಕ ಪಾಟ್ ರಿಪಾರ್ಟ್ ಮಾಡುವಾಗ ಅಷ್ಟರಲ್ಲಿ ಕಟ್ ಮಾಡ್ಬೋದು. ನೋಡಿ, ಇದನ್ನು ನಾನು ರೆಡಿ ಮಾಡಿ ಇಟ್ಟಿರೋದು. ಅದು ನಾವು ಒಂದು ಚಿಕ್ಕ 12 ಇಂಚ್ ಪಾಟಿಗೆ ಅಂಥವಕ್ಕೆಲ್ಲ, ಅಥವಾ ನರ್ಸರಿ ಪಾಟ್ಗಳಿಗೆ ಏನಾದ್ರು ಕಟಿಂಗ್ ಇಡ್ಬೇಕಾದ್ರೆ ಕೆಳಗಡೆ ಮಣ್ಣಾಗ್ದಂಗೆ ಟಬ್ಬಲ್ಲಿ ಹಾಕಿ ಕಲಿಸ್ಕೊಂಬಿಟ್ಟು ಎಲ್ಲನೂ ಹಾಕಿ ಕಲಸಿ ನಾವು ಮಣ್ಣು ಹಾಕ್ಬೋದು ಬೇರೆ ಗಿಡಗಳಿಗೆ. ಅದರಿಂದ ಇದು ಟಬ್ಬನ್ನು ಆ ಥರ ಮಣ್ಣು ಕಲಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಗೊಬ್ಬರ ಕಲಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಆ ಥರ. ಅದಕ್ಕೆ ಈ ಥರ ಟಬ್ ಸಿಕ್ಕರೆ ಸಾಧ್ಯವಾದರೆ ಟಬ್ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದರಲ್ಲಿ ಚಿಕ್ಕವು ದೊಡ್ಡವು ಎಲ್ಲ ಬರ್ತಾವಂತೆ, ದೊಡ್ಡವಿಲ್ಲ, ಇದೇ ಲಾಸ್ಟ್ ಸೈಜು. ಚಿಕ್ಕವು ಬರುತ್ತೆ, ಬಕೆಟ್ ಥರ ಬರುತ್ತೆ. ಆಂಧ್ರದಲ್ಲಿ ಜಾಸ್ತಿ ಸಿಗುತ್ತೆ, ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಕಮ್ಮಿನೇ ಇವು. ಹಳ್ಳಿ ಕಡೆ ಎಲ್ಲ ಜಾಸ್ತಿ ಬರುತ್ತೆ ಬಟ್ಟೆ ಒಗೆಯೋಕ್ಕೆ. ಇದಕ್ಕೆ ತುಂಬ ಜನ ತಗೊಂಡಿರ್ತಾರೆ, ನೋಡಿರ್ಬೋದು ನೀವು. ಇವಾಗ ನೋಡಿ, ನಾನು ಆ ಮಣ್ಣಿಗೆ ಬೇವಿನ ಹಿಂಡಿ, ಒಂಚೂರು ಬೂದಿ,
ಸ್ವಲ್ಪ ಕೋಕೋಪಿಟ್ ಬೇಕು ಅಂದರೆ ಕಲ್ಸ್ಕೊತೀನಿ. ಯಾಕೆಂದರೆ ಮಣ್ಣು ಗಟ್ಟಿ ಇತ್ತು ಅಂದರೆ ಕೋಕೋಪಿಟ್ ಹಾಕ್ತೀನಿ, ಇಲ್ಲ ಅಂದರೆ ಹಾಕಕ್ಕೆ ಹೋಗಲ್ಲ. ನಾವು ವೇಸ್ಟ್ ಜಾಸ್ತಿ ಹಾಕಿರೋದ್ರಲ್ಲಿ ಕೋಕೋಪಿಟ್ ಹಾಕೋ ಅವಶ್ಯಕತೆ ಇರೋಲ್ಲ. ನೋಡಿ, ಇದು ಬೇವಿನ ಹಿಂಡಿ. ಬೇವಿನ ಹಿಂಡಿ ಸ್ವಲ್ಪ ಇದು ಎಣ್ಣೆ ಗಾಣದಿಂದ ತೆಗೆದಿರೋದೆ, ನಿಮಗೆ ಗೊತ್ತಾಗುತ್ತೆ, ಪ್ಯೂರ್ ಇದೆ ಇದು. ಈ ಥರ ಪುಡಿ ಮಾಡಿ ಸ್ವಲ್ಪ ಅಟ್ಟೆ ಇತ್ತಲ್ವ, ಅದರಿಂದ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಬೇವಿನ ಹಿಂಡಿ ಅವೆಲ್ಲ ನಾನು ಹಿಂಡಿಗಳು ಕೊಡೋದು ತೋರಿಸಿದ್ದೀನಿ ನಿಮಗೆ ವಿಡಿಯೋದಲ್ಲಿ, ಗಿಡಗಳಿಗೆ ಒಳ್ಳೆಯದು ಅಂತ. ನೋಡಿ, ಇವಾಗ ಒಂಚೂರು ಬೂದಿ ಹಾಕ್ತೀನಿ. ಬೂದಿ ಇದ್ದರೆ ಹಾಕ್ಕೊಳ್ಳಿ, ಅದೇನು ಹಾಕಲೇಬೇಕು ಅಂತಿಲ್ಲ. ಬೂದಿ ಇಲ್ಲ ಅಂದರೆ ನೀವು ಅದೇನಂದರೆ ಫಂಗಸ್ ಬರೋಲ್ಲ ಅಂತ ಅಷ್ಟೇ. ನಾವು ಎಷ್ಟೆಲ್ಲ ಹಾಕ್ತೀವಲ್ಲ, ಗೊತ್ತಿಲ್ಲದೋ ಹುಳ ಬಂದರೆ ಫಂಗಸ್ ಬರುತ್ತೆ ಅನ್ನೋದಕ್ಕೆ ಬೂದಿ ಹಾಕ್ತೀವಿ. ಬೂದಿ ಇಲ್ಲ ಅಂದರೆ ಒಂಚೂರು ಅರಶಿನ ಅಥವಾ ಚಕ್ಕೆ ಪುಡಿ ಕಾಸ್ಟ್ಲಿ ಆಗುತ್ತೆ, ಚಕ್ಕೆ ತಂದು ಪುಡಿ ಮಾಡೋಕ್ಕೆ. ಅರಶಿನ ಹಾಕ್ಕೋಬೋದು. ನೀವು ಮನೇಲೇ ಅರಶಿನ ಮಾಡಿಟ್ಕೊಂಡ್ರೆ ಅದನ್ನು ಜರಡಿ ಹಿಡ್ದು ಸಪ್ರೇಟ್ ಮಾಡ್ಕೊಂಡಿರ್ತಾರಲ್ಲ, ಆ ಥರ ದಪ್ಪ ಅರಶಿನ ಇಟ್ಕೊಂಡ್ರೂ ನಮಗೆ ಈ ಥರ ಹಾಕಿ ಬೂದಿ ಬದಲು ಹಾಕೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ನಾವು ಅದನ್ನು ಹಾಕಿ ಕಲಿಸ್ತಾ ಇದ್ದೀವಿ. ಸುಮಾರು ಅರ್ಧ ಟಬ್ಬಿದೆ ಅದು ಮಣ್ಣು, ನಿಮಗೆ ಕಾಣಿಸಲ್ಲ. ನೋಡಿ, ಈ ಥರ ಉಂಡೆ ಕೈಯಲ್ಲಿ ಗಟ್ಟಿಯಾಗಿ ಇದು ಮಾಡ್ಕೊಂಡ್ರೆ, ಮಿದ್ದಿದ್ರೆ ಪುಡಿ ಆಗಬೇಕು, ಉಂಡೆ ಕಟ್ಕೋಬಾರ್ದು. ಆ ಥರ ಇದ್ದರೆ ಒಳ್ಳೆ ಮಣ್ಣು ಅಂತ. ನೋಡಿ, ಇವಾಗ ಆ ಟಬ್ಬಿಂದ ಈ ಟಬ್ಬಿಗೆ ಬಗ್ಗಿಸ್ತಾ ಇದ್ದೀವಿ. ನೀವು ನೋಡಿದರೆ ಸ್ವಲ್ಪ ಮಣ್ಣು ಹಾಕಿದ್ದೀವಿ, ವೇಸ್ಟ್ ಹಾಕಿ. ಇವಾಗ ಸ್ವಲ್ಪ ಜಾಸ್ತಿನೇ ಮಣ್ಣು ಹಾಕ್ತಾಯಿದ್ವಿ ನಾವು. ಮೇಲ್ಗಡೆ ಸೈಡಿಗೆ ಬಂದ ತಕ್ಷಣ ಸ್ವಲ್ಪ ಜಾಸ್ತಿ ಹಾಕಬೇಕು. ಜಾಸ್ತಿ ಹಾಕ್ಬಿಟ್ರೆ ನೀರು ಬಿಟ್ಟು ಆದಮೇಲೆ ತ್ಯಾವ ಅಂತಿವ ಇರಲೇಬೇಕು. ಇದು ನೀವು ಇದೆಲ್ಲ ರೆಡಿ ಮಾಡಿದ ತಕ್ಷಣ ಬೀಜ ಇಟ್ಕೊಂಡ್ರೂ ನಡೆಯುತ್ತೆ. ಯಾಕೆಂದರೆ ಬೀಜ ಮೊಳಕೆ ಬಂದು ಹೀಟ್ ಬಂದು ಮೊಳಕೆ ಬರುತ್ತಲ್ವ, ಮೊಳಕೆ ಬರೋಷ್ಟೊತ್ತಿಗೆ ಆ ಕೆಳಗಡೆ ಸ್ವಲ್ಪ ತಂಪಾಗೋಗಿರುತ್ತೆ. ನೀವು ಗಿಡಗಳು ಇಡಬೇಕಾದ್ರೆ ಈ ಥರ ರೆಡಿ ಮಾಡಿದ ತಕ್ಷಣ ಗಿಡ ಇಡಬಾರ್ದು, ಒಂದು ವಾರ 10 ದಿನ ಬಿಟ್ಟು ಇಡಬೇಕು. ನೀವು ಬೀಜಗಳು ದಪ್ಪನೂ ಹೀರೆಕಾಯಿ, ಸೋರೆಕಾಯಿ ಅಂಥವು, ಚಪ್ರದವರೆಕಾಯಿ, ಆ ಥರ ಬೆಂಡೆಕಾಯಿ ಈ ಥರದ್ದು ಇಟ್ಕೊಂಡ್ರೆ, ಯಾಕೆಂದರೆ ಅದರಲ್ಲೇ ಒಂದು 5-6 ಇಂಚು ಮಣ್ಣು ಮೇಲೆ ಇರುತ್ತಲ್ಲ, ಸರಿ ಹೋಗುತ್ತೆ. ಈ ಥರ ನೀವು ನೆನ್ಪಿಟ್ಕೊಂಡು ತರಕಾರಿಗಳಿಗೆ ಪಾಟ್ಗಳು ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಆ ಮಣ್ಣು ಹಾಕಿ ನಾವು ಚೆನ್ನಾಗಿ ಪ್ರೆಸ್ ಮಾಡಿದರೆ ಮತ್ತೆ ಎಷ್ಟು ಜಾಗ ಹಿಡೀತು ಅಂತ ನೋಡಿ ನೀವು. ಸ್ವಲ್ಪ ಕಿಚನ್ ವೇಸ್ಟು ತಂದಿದ್ದಾರೆ, ಇನ್ನೊಂದು ಟಬ್ಬು ಹಾಕೋವಾಗ ತೋರಿಸ್ತೀನಿ. ಇದಕ್ಕೆ ಹಾಕಲಿಲ್ಲ ಕಿಚನ್ ವೇಸ್ಟು. ಇದು ಬರೀ ಗಾರ್ಡನ್ ವೇಸ್ಟ್ ಹಾಕೇ ಮಾಡ್ತಾಯಿದ್ವಿ. 3 ಲೇಯರ್ ಹಾಕಿದ್ವಿ. ಇವಾಗ 2 ಲೇಯರ್ ನೋಡಿಸ್ತೆ ನಿಮಗೆ. ಫಸ್ಟು ಬಾಳೆ ಗಿಡ, ಆಮೇಲೆ ಗಾರ್ಡನ್ ವೇಸ್ಟು, ಇವಾಗ ಮತ್ತೆ ಗಾರ್ಡನ್ ವೇಸ್ಟು. ಈ ಥರ 3 ಲೇಯರ್ ಹಾಕ್ತೀವಿ. ಯಾಕೆಂದರೆ ಇದು ಬೇಗ ಕೊಳೆತುಬಿಟ್ಟು ಇನ್ನೂ ಕೆಳಕ್ಕೆ ಹೋಗ್ಬಿಡುತ್ತೆ ಮಣ್ಣು. ಆವಾಗ ಇನ್ನೊಂಚೂರು ನಾವು ಗಿಡ ಬರೋಷ್ಟೊತ್ತಿಗೆ ಮಣ್ಣು ಇನ್ನೊಂಚೂರು ಕೆಳಗೆ ಹೋಗುತ್ತೆ, ಕೊಳ್ತಂಗಲ್ಲ. ಆವಾಗ ಇನ್ನೊಂಚೂರು ನಾವೇನೇನು ಹಾಕಿ ಗಿಡ ಬಂದಮೇಲೆ ಅದಕ್ಕೆ ಕೊಡ್ತಾ ಇರ್ತೀವಲ್ವ, ಆವಾಗ ಜಾಗ ಸರಿ ಹೋಗುತ್ತೆ. ಇವಾಗ ಫುಲ್ ಮಾಡ್ಕೊಂಡ್ರೂ ನಿಧಾನವಾಗಿ ಅದರಲ್ಲಿ ಜಾಗ ಆಗುತ್ತೆ. ನೋಡಿ, ಇವತ್ತಿಂದು ಎಲ್ಲ ಕಿತ್ತಿದ್ದೀವಿ. ಸುಮಾರು ಗಾರ್ಡನ್ ವೇಸ್ಟ್ ಆದಮೇಲೆ ಈ ಥರ ದೊಡ್ಡ ಟಬ್ಗಳು ರಿಪೋರ್ಟ್ ಮಾಡೋಕ್ಕಾಗೋದು. ಗಾರ್ಡನ್ ವೇಸ್ಟ್ ಇಲ್ಲ ಅಂಥೇಳಿ ನಾನು ಚಿಕ್ಕ ಮಾಡ್ತೆ. ಆಮೇಲೆ ಟಬ್ಬಲ್ಲಿ ಇನ್ನೊಂದರಲ್ಲಿ ಒಣಗಿದ್ದಿತ್ತಲ್ವ, ಆ ಟಬ್ಬು, ಆಮೇಲೆ ಇನ್ನೊಂದು ಟಬ್ಬು ನೋಡಿ, ಈಗ ಕಿಚನ್ ವೇಸ್ಟು, ಆಮೇಲೆ ದಪ್ಪ ಕಡ್ಡಿಗಳು ಎಲ್ಲ ಹಾಕಿ ಮಾಡಿ ಅದನ್ನು ರೆಡಿ ಮಾಡಿಟ್ಟಿದ್ದೀವಿ. ಇವಾಗ ಬಾಳೆ ಗಿಡ ತೆಗಿತೀವಿ. ಬಾಳೆ ಗಿಡ ತೆಗೆದು ಅಲ್ಲಿ ಸ್ವಲ್ಪ ಮಣ್ಣು ಸಾಲದು ಬಂತು, ರೆಡಿ ಮಾಡಿ ಅಲ್ಲಿ ಇಟ್ಬಿಟ್ಟಿದ್ದೀವಿ. ಅದಕ್ಕೆ ಕಿಚನ್ ವೇಸ್ಟು ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ಇವಾಗ ಈ ಬಾಳೆ ಗಿಡದ ತೆಗೆದಿದ್ದು ಮಣ್ಣು ಮತ್ತೆ ಅದಕ್ಕೆ ಹಾಕ್ತೀವಿ. ಇದು ಹೆಂಗಿದೆಯೋ ಗೊತ್ತಿಲ್ಲ, ಮಣ್ಣು ತೆಗಿತಾಯಿದ್ದೀವಿ. ಅಂದರೆ ಈ ಗಿಡ ತೆಗಿಯೋಕ್ಕೆ ತುಂಬ ಕಷ್ಟಪಟ್ವಿ ನಾವು. 4 ಬಾಳೆ ಗಿಡ ಬೆಳೆದುಬಿಟ್ಟಿದೆ ಅದರಲ್ಲಿ. ಮೇಲಿಂದ ಡಂಬಲ್ಸ್ ಹಾಕಿ ಹೊಡೆದಿದ್ವಿ ಬ್ಯಾಗು. ಅಷ್ಟು ಬೇರಾಗ್ಬಿಟ್ಟಿತ್ತು ನೋಡಿ. ಅಲ್ಲಿ ಡಂಬಲ್ಸ್ ಪಕ್ಕದಲ್ಲಿಟ್ಟಿದ್ರು ನನ್ನ ಮಗನೂ, ನಮ್ಮ ಅಳಿಯ ಇಬ್ಬರು ಸೇರಿ. ಕೊನೆಗೆ ನನ್ನ ಮಗ ಸ್ವಲ್ಪ ಹೊತ್ತು ಹೊಡೆದು ಹೋದ. ಆಮೇಲೆ ಇವರು ಐಡಿಯಾ ಮಾಡಿ ಸ್ವಲ್ಪ ಮುಂದೆ ತಗೊಂಬಂದು ತೆಗೆದ್ರು. ಅದು ಯಾಕೆ ಈ ಥರ ಆಗಿದೆ ಅಂದರೆ, ಒಳಗಡೆ ನಾವು ಇವಾಗ 2 ವರ್ಷದ ಕೆಳಗಡೆ ನಾವು ಮೊದಲು ಸರಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಅದನ್ನು ನಾನು ಅಕ್ಕಿ ಚೀಲದಲ್ಲಿ ಇಟ್ಟಿದ್ದೆ ಬಾಳೆ ಗಿಡ. ಅದಾದಮೇಲೆ ಕೆಲಸ ಶುರುವಾಯಿತು. ಟ್ಯಾಂಕ್ ಮೇಲೆ ಇಟ್ಟಿರೋದು ಹಳೆ ವಿಡಿಯೋಗಳಾಗಿದ್ದಾವೆ ಅವೆಲ್ಲ. ಆ ಟ್ಯಾಂಕ್ ಮೇಲೆ ಇಟ್ಟು ಎಲ್ಲ ಕೆಲಸ ಆದಮೇಲೆ ಅದು ಕೆಳಗಿಳಿಸ್ಬೇಕಾದ್ರೆ ಗ್ರೋ ಬ್ಯಾಗಲ್ಲಿ ನಾವು ಚೀಲದ ಸಮೇತ ಇಟ್ಬಿಟ್ಟಿದ್ವಿ. ಅದು ಚೆನ್ನಾಗಿ ಮತ್ತೆ ಪ್ಲಾಸ್ಟಿಂಗ್ ಮಾಡ್ದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ತೆಗಿಯೋಕ್ಕೆ ಕಷ್ಟ ಆಯಿತು, ತುಂಬ ಹೊತ್ತಿಗೆ ತಗೊಂತು ಕೆಲಸ. ಆಮೇಲೆ ಮಂಗಳ ಬಳ್ಳಿ ಅದನ್ನು ಸ್ವಲ್ಪ ರಿಪೋರ್ಟ್ ಮಾಡ್ಕೊಂಡ್ವಿ. ಹಳೇದೆಲ್ಲ ತೆಗೆದು ಸುಮ್ಮನೆ ಬರೀ 1-2 ಕಟಿಂಗ್ ಇಟ್ಟಿದ್ದೀನಿ, ಮತ್ತೆ ಬರುತ್ತೆ ಅಂತ. ಈ ಬಾಳೆ ಗಿಡ ಇದೊಂದು ಗ್ರೋ ಬ್ಯಾಗು, ಇದನ್ನು ರೆಡಿ ಮಾಡಿದ್ವಿ. ಬಾಳೆ ಗಿಡ ಇತ್ತಲ್ಲ, ಅದು ಚಿಕ್ಕದು ಇತ್ತಿಲ್ಲ ಬಾಳೆ ಗಿಡ, ಇದರಲ್ಲಿಂದ ತೆಗೆದು ಅದಕ್ಕೆ ಹಾಕಿದ್ವಲ್ಲ, ಅದನ್ನು ರೆಡಿ ಮಾಡಿದ್ವಿ.
ಆಮೇಲೆ ಇನ್ನೊಂದು ಟಬ್ಬು ಅದನ್ನು ರೆಡಿ ಮಾಡಿದ್ದೀವಿ ಉಳಿದಿರೋ ಮಣ್ಣಲ್ಲಿ. ಅದಲ್ಲದೆ ಇನ್ನೊಂದು 2 ಬಕೆಟ್ ಮಣ್ಣು ಇದೆ. ಈ ಥರ ನಾವು ಮಣ್ಣು ಸೇವು ಆಗುತ್ತೆ ವೇಸ್ಟ್ ಹಾಕಿ ಮಾಡೋದ್ರಿಂದ. ಇದೆಲ್ಲ ಹಳೇದೇ ನೋಡಿ. ಇದು ನೆನ್ನೆ ತೋರಿಸಿದ್ದೆ ನಿಮಗೆ ಆಗಿರೋದು ಅಂತ. ಇದಾದಮೇಲೆ ನೆನ್ನೆ 2 ಮಾಡಿದ್ದೀವಿ, ಇವತ್ತೊಂದು. ಈ ಥರ. ನಮಸ್ತೆ.